ಹಾಯ್ ಹಲೋ ಫ್ರೆಂಡ್ಸ್. ಈ ವಿಡಿಯೋ ಬಂದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ವಿಡಿಯೋ. ಮತ್ತು ಇದು ಬೇಸಿಕಲಿ ಲೈಕ್ ಯಾರು 60+ ಏಜ್ ಇದ್ದಾರೆ ಮತ್ತು ಯಾರಿಗೆ ಬಿ ಪಿ ಮತ್ತು ಶುಗರ್ ಇದೆ ಅವರು ನೋಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. 2 ಮಂತ್ಸ್ ಬ್ಯಾಕ್ ನನ್ನ ಫಾದರ್ಗೆ ಸ್ಟ್ರೋಕ್ ಎಫೆಕ್ಟ್ ಆಯಿತು. ಲೈಕ್ ಕೆಲವು ದಿನದಿಂದ ಅವರು ಬಿ ಪಿ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರಲಿಲ್ಲ, ಬಿಕಾಸ್ ಅವ್ರದ್ದು ಬಿ ಪಿ ಕಂಟ್ರೋಲಲ್ಲೇ ಇತ್ತು. ಬಟ್ ಆದರೆ ಶುಗರ್ ಮಾತ್ರ ತುಂಬಾ ಹೈಯಲ್ಲಿತ್ತು. ಇಟ್ ವಾಸ್ 380+ಗಿಂತನೂ ಜಾಸ್ತಿ ಇತ್ತು. ಆದ್ದರಿಂದ ಅದು ಅವತ್ತೇನಾಗಿದೆ ಅಂದರೆ ಆ ಒಂದು ದಿನ ಇದ್ದಕ್ಕಿದ್ದಂಗೆ ಬಿ ಪಿ ಹೈ ಆಗಿ, ಬಿಕಾಸ್ ಆಫ್ ಹೈ ಶುಗರ್ ಬಿ ಪಿ ಕೂಡ ಹೈ ಆಗಿ ಬ್ರೈನ್ ನರ್ವ್ ಡ್ಯಾಮೇಜ್ ಆಗಿ ಬ್ಲಡ್ ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇಟ್ ಈಸ್ ಲೈಕ್ ಲೆಫ್ಟ್ ಸೈಡ್ ಫುಲ್ ಪಾರ್ಟ್ ಅವರಿಗೆ ಸೆನ್ಸ್ಲೆಸ್ ಆಗ್ತಾ ಹೋಗ್ತಾ ಇರುತ್ತೆ. ಲೈಕ್ ಫಸ್ಟ್ 4 hours ಏನಿದೆ ಇಟ್ಸ್ ವೆರಿ ಕ್ರೂಷಿಯಲ್. ಸೊ ನೀವು ಅಲ್ಲಿ ಇಲ್ಲಿ ಅಂತ ಥಿಂಕ್ ಮಾಡಬೇಡಿ. ಇಮಿಡಿಯೇಟಾಗಿ ಯಾವುದೇ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಿಮ್ಮ ನಿಯರ್ ಬೈ ಇದ್ದರೆ, ಎಲ್ಲಿ ನ್ಯೂರೋ ಸರ್ಜನ್ಸ್ ಇರ್ತಾರೆ ಅಲ್ಲಿಗೆ ಇಮಿಡಿಯೇಟಾಗಿ ಅಡ್ಮಿಟ್ ಮಾಡಿ. ಡೋಂಟ್ ವೇಸ್ಟ್. ಲೈಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಲೈಕ್ ನಾವೆಷ್ಟು ಬೇಗ ಹಾಸ್ಪಿಟಲ್ ಹೋಗ್ತೀವಿ ಅವರು ಡಯಾಗ್ನೈಸ್ ಮಾಡಿ ಒಂದು ಇಂಜೆಕ್ಷನ್ ಕೊಡ್ತಾರೆ. ದಟ್ ಇಂಜೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನಾವೆಷ್ಟು ಬೇಗ ಕೊಡಿಸ್ತೀವಿ ಅಷ್ಟು ಬೇಗ ಅವರು ರಿಕವರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಅದೇ ಸೇಮ್ ಪ್ರೋಸೆಸ್ ಮಾಡಿದ್ದು. ಸೊ ನಮ್ಮ ಫಾದರಿಗೆ ಆದ ತಕ್ಷಣ ಯಾವಾಗ ಸೆನ್ಸ್ಲೆಸ್ ಆಗ್ತಾಯಿದೆ, ಅವ್ರದ್ದು ಲೆಫ್ಟ್ ಸೈಡ್ ಫುಲ್ ಲೆಫ್ಟ್ ಹ್ಯಾಂಡ್ ಮತ್ತು ಲೆಫ್ಟ್ ಲೆಗ್ ಎರಡೂ ಸೆನ್ಸ್ಲೆಸ್ ಆಗ್ತಾ ಹೋಯಿತು. ಆವಾಗ ಇಮಿಡಿಯೇಟಾಗಿ ನಾವು ನಾರಾಯಣ ಹೃದಯಾಲಯ ಹಾಸ್ಪಿಟಲ್ ಮೈಸೂರಲ್ಲಿ, ಬಿಕಾಸ್ ಅದು ಹತ್ರ ಇದ್ದಿದ್ದರಿಂದ ಮತ್ತು ಅಲ್ಲಿ ನ್ಯೂರೋ ಸರ್ಜನ್ ಇದ್ದಾರೆ ಅಂತ ಕನ್ಫರ್ಮ್ ಆಗಿರೋದ್ರಿಂದ ವಿ ಇಮಿಡಿಯೇಟ್ಲಿ ಅಡ್ಮಿಟೆಡ್ ಹಿಮ್ ದೇರ್. ಸೊ ನೀವು ಕೂಡ ಹಾಗೇ ಇಮಿಡಿಯೇಟಾಗಿ ಅಡ್ಮಿಟ್ ಮಾಡಿ. ನಾನು ಹೇಳ್ತಾ ಇದ್ದೀನಿ ದಟ್ 4 hours ಇಸ್ ವೆರಿ 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 ಇಂಪಾರ್ಟೆಂಟ್. ಅದಾದಮೇಲಿಂದ ಬಂದು ನಾವು ಲೈಕ್ ಅವರು ಸ್ವಲ್ಪ ರಿಕವರಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ 2 weeks ಹಿ ವಾಸ್ ಲೈಕ್ ಅ ಬಿಟ್ ರಿಕವರ್ಡ್, ಬಟ್ ನಾಟ್ ಸೋ ಮಚ್ ರಿಕವರ್ಡ್. ಆವಾಗ ಅದಕ್ಕೆ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಲೈಕ್ ಶ್ರೀ ಬಸವರಾಜ್ ಪಾಲಿಕ್ಲಿನಿಕ್ ಅಂತ ಮದ್ದೂರಲ್ಲಿದೆ. ಇಟ್ಸ್ ಲೈಕ್ ಮೋಸ್ಟ್ ಆಫ್ ದ ಪೀಪಲ್ ನೋ, ಲೈಕ್ ತುಂಬ ಜನಕ್ಕೆ ಗೊತ್ತಿದೆ ಅದ್ರ ಬಗ್ಗೆ. ಸೊ ನಾವು ಲೈಕ್ ಆಫ್ಟರ್ 2 weeks ಆದಮೇಲೆ ಅವ್ರ ಹತ್ರ ಒಂದು ಸತಿ ಕನ್ಸಲ್ಟೇಷನ್ ತೊಗೊಳ್ಳೋಣ ಅಂತ ಹೇಳಿ ಅಲ್ಲಿಗೆ ಕನ್ಸಲ್ಟೇಷನಿಗೆ ಹೋದ್ವಿ. ಅಲ್ಲಿ ಬಂದು ಮದ್ದೂರು ಬಸ್ ಸ್ಟ್ಯಾಂಡಿಂದ ಅರೌಂಡ್ ಲೈಕ್ ವಿತಿನ್ 2 kilometers ರೇಂಜಲ್ಲಿದೆ. ಸೊ ನಾನು ಅದರದ್ದು ಗೂಗಲ್ ಲೊಕೇಶನ್ ಮತ್ತು ಫೋನ್ ನಂಬರ್ ಅಟ್ಯಾಚ್ ಮಾಡಿದ್ದೀನಿ.